ಪಂಚಾಯಿತಿಗಳು ಬರ್ತವೆ. 6 ಪಂಚಾಯಿತಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ 3 ಪಂಚಾಯಿತಿ ಬರುತ್ತೆ, ಪಾಂಡವಪುರದಲ್ಲಿ 3 ಪಂಚಾಯಿತಿ ಬರುತ್ತೆ. ಈ 6 ಜನ ಪಂಚಾಯಿತಿಯವರಿಗೆ ನೀವು ಕರೆದೇ ಇಲ್ಲ. ಯಾಕೆಂದ್ರೆ ಅವರೇ ಮೂಲ. ಈ ಕನ್ನಂಬಾಡಿ ಕಟ್ಟೆ ಕೆಳಗಡೆ ಇರ್ತಕ್ಕಂಥವ್ರು ಮೊದಲನೇವರು ಅವರು. ಅವರ ಅಭಿಪ್ರಾಯನ ಕ್ರೋಢೀಕರಿಸಿ ನೀವು ಮುಂದುವರಿಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಅದೇ ಆ ಥರದ್ದು ಏನಿದ್ರು ಹೇಳಿ ತೊಂದರೆ ಇಲ್ಲ. ಅದಕ್ಕೆ ಈಗ ಶ್ರೀರಂಗಪಟ್ಟಣದಲ್ಲಿ ಪಂಪೋಸಳ್ಳಿ ಪಂಚಾಯಿತಿ, ಬೆಳಗೊಳ ಪಂಚಾಯಿತಿ, KRS ಪಂಚಾಯಿತಿ, ಪಾಂಡವಪುರದಲ್ಲಿ ಕಟೇರಿ ಪಂಚಾಯಿತಿ, ಅರಳುಕುಪ್ಪೆ ಪಂಚಾಯಿತಿ, ಹರವು ಪಂಚಾಯಿತಿ, 6 ಪಂಚಾಯಿತಿ ಮುಖ್ಯವಾದವು. ನಿಮ್ಮ ಇಲಾಖೆಯವರಿಗೆ ಗೊತ್ತಿಲ್ವಾ ಇದು? ಬರಗೌಡ್ರೆ ಒಂದ್ ನಿಮಿಷ ಮಧ್ಯೆ ಹೇಳ್ತೀನಿ. ಈಗ ನೀವು ಈ ವ್ಯಾಪ್ತಿ ಬರುವಂತ ಪಂಚಾಯತಿ ಅಭಿಪ್ರಾಯ ತಗೋಬೇಕು ಅಂತ ಹೇಳಿದಿರ, ತಗೊಂಡು ಮುಂದುವರಿಬೇಕು ಅಂತ ಹೇಳೋದು ಒಂದು ಮುಖ್ಯವಾದಂತ ಪಾಯಿಂಟ್. ಅದನ್ನ ನೋಟ್ ಮಾಡ್ಕೊತೀವಿ, ಅದನ್ನ ಮಾಡಿ. ನೆಕ್ಸ್ಟ್ ಮುಖ್ಯವಾಗಿ ಸಚಿವರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದ್ರೆ, ಈ ಹಾವೇರಿ ಆರ್ತಿ ಬಗ್ಗೆ ಮಂಡ್ಯ ಕ್ಷೇತ್ರದ ಶಾಸಕರು ಯಾರೇ ವಿರೋಧ ಮಾಡಿದ್ರೆ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ನಮ್ಮ ಜಿಲ್ಲಾ ಸಂಘಟನೆಗೆ ಮಾಡಿರ್ತಕ್ಕಂಥ ಅವಮಾನ. ಇದ್ರ ಬಗ್ಗೆ ನೀವು ಕ್ಲಾರಿಫಿಕೇಶನ್, ಯಾಕಂದ್ರೆ ಈಗ ನಮ್ಮನ್ನ ಕರಿಬೇಕಾಗಿರ್ಲಿಲ್ಲ, ಮಾಡೇ ಮಾಡ್ತೀವಿ ಅಂತ ಅವ್ರು ಹೇಳಿದ್ಮೇಲೆ ಮಾಡ್ಕೊಳ್ಳಿ, ನಮ್ದೇನಿಲ್ಲ. ಯಾಕೆ ಅವರು ಆ ರೀತಿ ಹೇಳಿದ್ರು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟು ಅದನ್ನ ಮಾತು ಮುಂದುವರಿಸಿ. ಹೇಳ್ಬಿಡ್ತೀನಿ ಹೇಳಿ. ನೀವೆಲ್ಲರೂ ಅಂದ್ರೆ ಈ ಜಿಲ್ಲೆ ಜನ ಆಯ್ಕೆ ಮಾಡಿರ್ತಕ್ಕಂಥ ಒಬ್ಬ ಶಾಸಕರು. ಈಗ ನಿಮಗೂ ಸ್ವತಂತ್ರ ಇದೆ, ಅವ್ರಿಗೂ ಸ್ವತಂತ್ರ ಇದೆ. ಆದ್ರೆ ನಿಮ್ಮೆಲ್ಲರ ಮಾತನ್ನ ಕೇಳಬೇಕಾಗಿರೋ ಕರ್ತವ್ಯ ಸರ್ಕಾರ. ನಮಗೆ ಜವಾಬ್ದಾರಿ ಜಾಸ್ತಿ ಇದೆ. ಅವ್ರು ಹೇಳಿದ್ರು ಕೇಳಬೇಕು, ನೀವು ಹೇಳಿದ್ರು ಕೇಳಬೇಕು. ನೀವು ಅವರು ಹೇಳಿದ್ದೆಲ್ಲನೂ ಕೇಳಿ ಯಾವ ಸೂಕ್ತ ಅಲ್ಲ ಅನ್ನೋ ತೀರ್ಮಾನಕ್ಕೆ ಸರ್ಕಾರ ಬರಬೇಕು. ಸರ್ಕಾರ ನಾನೇನಾದ್ರೂ ನಿಮಗೆ ನಾನು ಇಷ್ಟ ಬಂದಂಗೆ ಮಾಡ್ತೀನಿ, ನೀವು ಹೇಳಿದ್ರು ಮಾಡ್ತೀನಿ, ಹೇಳದೇ ಇದ್ರು ಮಾಡ್ತೀನಿ ಅಂದ್ರೆ ನೀವು ಕೇಳ್ತಕ್ಕಂಥದ್ದು ಸೂಕ್ತವಾದ. ಜಿಲ್ಲಾಧಿಕಾರಿ ಹೇಳಿದ್ರೆ ಕೇಳಬೇಕಾಗಿರೋದು ಸೂಕ್ತ, ಅಥವಾ ನಮ್ಮ MD ಹೇಳಿದ್ರೆ ಕೇಳಬೇಕಾಗಿರೋದು ಸೂಕ್ತ. ಆದ್ರೆ ಶಾಸಕರ ನಾವು ಹಿಂಗೇ ಮಾತಾಡಬೇಕು ಅಂತ ಹೇಳಲಿಕ್ಕಾಗಲ್ಲ. ಶಾಸಕರು ಅವ್ರಿಗೆ ನಮ್ಮ ಜಿಲ್ಲೆಯ ಹಿತದೃಷ್ಟಿಯಿಂದ ನಾನು ಹೇಳಿದೀನಿ ಅಂತ ಅಂದ್ರೆ ಶಾಸಕರು ಹೇಳಿದ್ದೇ ಮಾಡ್ಬೇಕು ಅಂತ ಸರ್ಕಾರಕ್ಕೂ ಇಲ್ಲ. ಅದರಿಂದ ಅವರು ವೈಯಕ್ತಿಕವಾಗಿ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಾರೆ. ದಯಮಾಡಿ ಕೆಂಪುಗೌಡ್ರೆ ಆ ವಿಚಾರವನ್ನ ನೀವು ಪ್ರಸ್ತಾಪ ಮಾಡಿದ್ದೀರಾ, ನಾನು ಅವ್ರ ಹತ್ರನೂ ಮಾತಾಡ್ತೀನಿ. ನಮಗೂ ಅವ್ರ ಪರಿಚಯ ಇರೋದ್ರಿಂದ, ನಮ್ಮ ಜಿಲ್ಲೆಯವರಾದ್ರಿಂದ, ನಮ್ಮ ಪಕ್ಷದವರೇ ಆಗಿರೋದ್ರಿಂದ ಆ ತರ ಮಾತಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು ಒಂದು ಭಾಗ ನಾನು ಹೇಳ್ತೀನಿ. ಯಾವುದೇ ವಿಚಾರ ಮುಂದಿನ ದಿನಗಳಲ್ಲಿ ಈ ತರ ಎಲ್ಲ ಹೊರಟಾಗಿ ಮಾಡೋದು ಬೇಡ. ರೈತರು ಏನೇ ಹೇಳಿದ್ರು ಆಯ್ತು, ಸಂಬಂಧಪಟ್ಟವ್ರಿಗೆ ತಿಳಿಸ್ತೀವಿ, ಮಾತಾಡ್ತೀವಿ, ಅದ್ ಸರಿ ಚರ್ಚೆ ಮಾಡೋಣ. ಅಲ್ಟಿಮೇಟ್ಲಿ ಎಲ್ಲ ಜಿಲ್ಲಾ ಹಿತದೃಷ್ಟಿಯಿಂದನೇ ನಾವು ಮಾಡ್ತಕ್ಕಂಥದ್ದು. ಎಲ್ಲರಿಗೂ ಬೇಡ ಅಂತ ಅಂದಾಗ ಯೋಚನೆ ಮಾಡ್ಬೇಕಾದ್ರೆ ಅನಿವಾರ್ಯ ಮಾಡೋಣ. ಆದ್ರೆ ಶಾಸಕರ ಯಾಕಂದ್ರಿ ಅಂತ, ಅಥವಾ ನಿಮ್ಮ ಇಷ್ಟು ಜನದಲ್ಲಿ ಯಾರಾದ್ರೂ ಒಬ್ರು ಸರ್ಕಾರ ವಿರುದ್ಧನೇ ಮಾತಾಡೋದು ಅಥವಾ ನನ್ನ ವಿರುದ್ಧನೇ ಮಾತಾಡೋದು, ಯಾಕೆ ಮಾತಾಡೋದೇನು ನಾವು ಕೇಳಕ್ಕಾಗಲ್ಲ. ಸ್ವಲ್ಪ ಡೆಮಾಕ್ರಸಿನಲ್ಲಿ ರೈಟ್ಸ್ ಇರುತ್ತೆ, ಮಾಡ್ತಾರೆ. ಆಯ್ತು, ನಾನು ರವಿ ಅವ್ರಿಗೂ ಹೇಳ್ತೀನಿ ಆ ಥರ ಮುಂದೆ ಮಾತಾಡೋದು ಬೇಡ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.